ಮನುಷ್ಯನಿಗೆ ಸೌಂದರ್ಯ ಬರಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ. ಶಕ್ತಿ ಜಾಸ್ತಿ ಮಾಡಿಕೊಂಡ್ರೆ ಸೌಂದರ್ಯ ಬರುತ್ತೆ. ನಿನಗೆ ದೇಹ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡೂ ಜಾಸ್ತಿ ಇದ್ದರೆ ನಿನ್ನ ಮುಖ ಸೌಂದರ್ಯ ಬರುತ್ತೆ, ನಿನ್ನ ದೇಹ ಸೌಂದರ್ಯ ಬರುತ್ತೆ. ನಿನ್ನಲ್ಲಿ ಶಕ್ತಿ ಇಲ್ಲ, ನಿನ್ನಲ್ಲಿ ದೇಹ ಶಕ್ತಿ ಇಲ್ಲ ಅಥವಾ ಮಾನಸಿಕ ಶಕ್ತಿ ಇಲ್ಲ ಅಂದರೆ ಸೌಂದರ್ಯ ಬರಲ್ಲ. ಒಂದು ಪಿ ಪಿ ಅಂದರೆ ಬಲೂನ್ ತಗೊಂಡು ನೀನು ಅದರಲ್ಲಿ ಗಾಳಿ ತುಂಬಿದರೆ, ಉಫ್ ಅಂತ ಊದಿದರೆ ಅದು ದಪ್ಪ ಆಗ್ತಾ ಹೋಗುತ್ತೆ. ಅದು ಎಷ್ಟೆಷ್ಟು ದಪ್ಪ ಆಗುತ್ತೆ ಅಷ್ಟು ಶೈನಿಂಗ್ ಬರುತ್ತೆ. ಆ ಗಾಳಿನ ಒಂದು ಸ್ವಲ್ಪ ತೆಗೆದ್ರೆ ಅದು ಸುಕ್ಕಾಗ್ಬಿಡುತ್ತೆ. ಗಾಳಿ ತೆಗೆದಂಗೆಲ್ಲ ಸುಕ್ಕಾಗುತ್ತೆ. ಇಷ್ಟೇ, ನಮ್ಮ ದೇಹ ಚರ್ಮ ಕೂಡ ಒಂದು ಬೆಲೂನ್ ಇದ್ದಂಗೆ. ಅದ್ರ ಒಳಗಡೆ ಶಕ್ತಿ ತುಂಬಬೇಕು. ಶಕ್ತಿ ತುಂಬಿದಾಗ ಚರ್ಮ ಹಿಗ್ಗುತ್ತೆ. ಚರ್ಮ ಹಿಗ್ಗಿದಾಗ ಚರ್ಮ ಶೈನಿಂಗ್ ಬರುತ್ತೆ, ಬ್ಯೂಟಿ ಬರುತ್ತೆ, ಫೇಸು ಬ್ಯೂಟಿಫುಲ್ ಆಗುತ್ತೆ. ಬ್ಯೂಟಿ ಮತ್ತು ಹ್ಯಾಂಡ್ಸಮ್ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿಶಾಲಿಗಳು ಅಂತ ಅರ್ಥ. ಅವರಿಗೆ ಬರೋದದು. ನೀನು ಶಕ್ತಿ ಸಂಪಾದನೆ ಮಾಡು, ನಿನಗೆ ಸೌಂದರ್ಯ ಬರುತ್ತೆ. ನೀನು ವ್ಯಾಯಾಮ ಮಾಡೋದು, ಅದು ಇದು ತಿನ್ನೋದು, ಏನೇನೋ ಹಚ್ಕೊಳ್ಳೋದು ಎಲ್ಲ ಮಾಡಬೇಡ. ದೇಹದ ಒಳಗಡೆ ಶಕ್ತಿಯನ್ನು ತುಂಬು. ಶಕ್ತಿ ಘನವಸ್ತು ರೂಪದಲ್ಲಿರುತ್ತೆ, ದ್ರವ ವಸ್ತು ರೂಪದಲ್ಲಿರುತ್ತೆ, ಅನಿಲ ವಸ್ತು ರೂಪದಲ್ಲಿ ದೇಹದ ಒಳಗಡೆ ಇರುತ್ತೆ. ಶಕ್ತಿನ ತುಂಬು. ಶಕ್ತಿ ತುಂಬಿದಾಗ ಸೌಂದರ್ಯ ಬರುತ್ತೆ. ನಾವು ಕೆಲವೊಂದು ವ್ಯಕ್ತಿಗಳನ್ನ ನೋಡ್ತೀವಿ, ಕೆಲವೊಂದು ಸನ್ನಿವೇಶಗಳನ್ನ ನೋಡ್ತೀವಿ, ಕೆಲವೊಂದು ಸಮಯ ಸಂದರ್ಭಗಳನ್ನು ನೋಡ್ತೀವಿ. ಅದು ನಮಗೆ ತೃಪ್ತಿ ತರಲ್ಲ, ತೃಪ್ತಿಕರವಾಗಿರಲ್ಲ. ನಮ್ಮ ಮನಸ್ಸಿನಲ್ಲಿ ಆಗುವ ಒಂದು ಸಾಮಾನ್ಯ ಅನುಭವ, ಭಾವನೆ, ಹೀನ ಭಾವನೆ, ನಿಂದನೆಯ ಭಾವನೆ ಇವೆಲ್ಲ ಜಿಗುಪ್ಸೆಯನ್ನು ತರ್ತವೆ. ಜಿಗುಪ್ಸೆ ಹೊಂದಿದವರು ಆತ್ಮಹತ್ಯೆ ಆಲೋಚನೆ ಮಾಡ್ತಾರೆ, ಬೇರೆಯವ್ರನ್ನ ಕೆಡ್ಸೋಕ್ಕೆ ಆಲೋಚನೆ ಮಾಡ್ತಾರೆ, ತನ್ನ ದೇಹವನ್ನೇ ತಾನು ನಾಶ ಮಾಡ್ಕೊಳ್ಳೋದಕ್ಕೆ ಆಲೋಚನೆ ಮಾಡ್ತಾರೆ. ಹೀನ ಭಾವನೆ, ಭಯ ಇವೆಲ್ಲ ಸಾಮಾನ್ಯ ಅನುಭವಗಳು ಆಗ್ತವೆ. ಯಾಕೆ ಆಗ್ತವೆ ಅಂದರೆ ಅತಿಯಾದ ಶಕ್ತಿ ನಾಶದಿಂದ ಆಗ್ತವೆ. ಅತಿಯಾದ ಶಕ್ತಿ ನಾಶದಿಂದ ಬೇಸರ ಆಗುತ್ತೆ, ಜಿಗುಪ್ಸೆ ಬರುತ್ತೆ. ಅಂಥವ್ರು ಯಾರಾದರೂ ಇದ್ದರೆ ಅವರು ಈ ಕೂಡಲೇ ಶಕ್ತಿ ಸಂಪಾದನೆಯಲ್ಲಿ ತೊಡಗಬೇಕು, ಶಕ್ತಿ ಉತ್ಪಾದನೆ ಮಾಡಬೇಕು, ಶಕ್ತಿಯನ್ನು ದೇಹದಲ್ಲಿ ಸಂಗ್ರಹಣೆ ಮಾಡಬೇಕು ಮತ್ತು ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು, ಶಕ್ತಿಯನ್ನು ಸದುಪಯೋಗ ಮಾಡಬೇಕು. ಈ ಕೂಡಲೇ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗಬೇಕು ಇಂಥವ್ರು ಯಾರಾದರೂ ಇದ್ದರೆ. ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ಮನುಷ್ಯನಿಗೆ ವಯಸ್ಸಾದಂಗೆಲ್ಲ ಶಕ್ತಿ ಜಾಸ್ತಿ ಆಗಬೇಕು. ಆಗ ಅವನಲ್ಲಿ ಆಯುಷ್ಯ, ಆರೋಗ್ಯ ಹೆಚ್ಚಾಗುತ್ತೆ. ಮನುಷ್ಯ ವಯಸ್ಸಾದಂಗೆಲ್ಲ ಶಕ್ತಿ ಕಡಿಮೆ ಆದರೆ ನೀನು ಏನೋ ತಪ್ಪು ಮಾಡ್ತಾಯಿದೀಯ, ನೀನು ಏನೋ ಭಾಳ ಅಪರಾಧ ತಪ್ಪನ್ನು ಮಾಡ್ತಾಯಿದೀಯ, ದೇಹವನ್ನು ಹಾಳು ಮಾಡ್ಕೊತಿದೀಯ, ಶಕ್ತಿ ನಾಶ ಮಾಡ್ಕೊತಿದೀಯ ಅಂತ ಅರ್ಥ. ನೀವು ಅಂತಹ ಒಂದು ಏನಾದರೂ ಸನ್ನಿವೇಶದಲ್ಲಿ ಇದ್ದರೆ ಈ ಕೂಡಲೇ ಶಕ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನೀವು ಶಕ್ತಿಯನ್ನು ಎಷ್ಟು ಹೆಚ್ಚು ಸಂಪಾದನೆ ಮಾಡ್ತೀರಾ, ಸಂರಕ್ಷಣೆ ಮಾಡ್ತೀರಾ, ಅಷ್ಟು ನಿಮಗೆ ಆಯುಷ್ಯ, ಆರೋಗ್ಯ ಹೆಚ್ಚಾಗುತ್ತೆ. 50 ವರ್ಷ ಆಗಿದ್ರೂ 25 ವರ್ಷದ ಥರ ಕಾಣ್ತೀರ ನೀವು ಶಕ್ತಿ ಸಂಪಾದನೆ ಮಾಡಿದರೆ, ಸಂರಕ್ಷಣೆ ಮಾಡಿದರೆ. ಅಥವಾ ಶಕ್ತಿ ನಾಶ ಮಾಡಿಕೊಂಡ್ರೆ 25 ವರ್ಷದವರು ಕೂಡ 50 ವರ್ಷದವ್ರ ಥರ ಆಗಿಬಿಡ್ತಾರೆ.
ವಯಸ್ಸು 25 ಇರುತ್ತೆ. ಆದರೆ ಅವನ ದೇಹದಲ್ಲಿ ಪರೀಕ್ಷೆ ಮಾಡಿದರೆ 50 ವರ್ಷದ ವಯಸ್ಸಿನ ವ್ಯಕ್ತಿಯ ಒಂದು ಅಂಗಾಂಗಗಳ ವೈಫಲ್ಯತೆ ಏನಿರುತ್ತೆ ಅದು 25 ವರ್ಷದಲ್ಲಿ ಕಾಣುತ್ತೆ. ಆ ಥರ ಜೀವನ ಮಾಡಬಾರ್ದು. ಇದೆಲ್ಲ ಶಕ್ತಿ ನಾಶದಿಂದ ಆಗ್ತಕ್ಕಂಥ ಪರಿಣಾಮಗಳು. ನೀವು ಹೆಂಗಿರಬೇಕು ಅಂದರೆ ನಿಮಗೆ 50 ವರ್ಷ ಆದ್ರೂ 25 ವರ್ಷದವ್ರ ಥರ ನಿಮ್ಮ ಅಂಗಾಂಗಗಳು ಇರಬೇಕು, ನಿಮ್ಮ ದೇಹ ಶಕ್ತಿ ಇರಬೇಕು. ಅದಕ್ಕೋಸ್ಕರ ನೀವು ಗುರುಗಳ ಹತ್ರ ಹೋಗಿ ಶಕ್ತಿ ಸಂಪಾದನೆ ಮಾಡೋದು ಹೇಗೆ, ಶಕ್ತಿ ಸಂರಕ್ಷಣೆ ಮಾಡೋದು ಹೇಗೆ ಅನ್ನೋದನ್ನು ತರಬೇತಿ ಪಡೀರಿ. ಈ ಕೂಡಲೇ ಹೋಗ್ರಿ, ತಡ ಮಾಡಬೇಡ್ರಿ. ನೀವು ತರಬೇತಿ ಪಡೆದು 50 ವರ್ಷದವರೆಲ್ಲ 25 ವರ್ಷದವ್ರ ಥರ ಕಾಣಬೇಕು, 75 ವರ್ಷದವರೆಲ್ಲ 25 ವರ್ಷದವ್ರ ಥರ ಕಾಣಬೇಕು. 100 ವರ್ಷ ಆಗಿದ್ರೂ ಅವರು 25 ವರ್ಷದ ಹುಡುಗರ ಥರ ಇರಬೇಕು, ಹುಡುಗಿಯರ ಥರ. ಆ ಥರ ಒಂದು ನೀವು ಆಗಬೇಕು ಅಂದರೆ ನೀವು ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು, ಶಕ್ತಿ ಸಂಪಾದನೆ ಮಾಡಬೇಕು. ಇದಕ್ಕೆ ಗುರುಗಳಿಂದ ತರಬೇತಿ ಪಡಿಬೇಕು. ಈ ಕೂಡಲೇ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿ. ಶಕ್ತಿ ಬರೋದು ಆಚರಣೆಯಿಂದ. ಶಕ್ತಿ ಊಟದಿಂದ ಬರಲ್ಲ, ವ್ಯಾಯಾಮದಿಂದ ಬರಲ್ಲ. ಶಕ್ತಿ ಬರೋದು ಆಚರಣೆಯಿಂದ. ಆಚರಣೆ ಬರೋದು ಗುರುಗಳಿಂದ ಕಲಿಬೇಕು. ಗುರುಗಳಿಂದ ಕಲಿಬೇಕು ಅಂತಂದರೆ ಗುರುಗಳು ನಿನಗೆ ಅದನ್ನು ಅನುಭವ ಆಗಂಗೆ ಮಾಡ್ತಾರೆ, ಜೀವನದಲ್ಲಿ ಅಳವಡಿಸ್ಕೊಳಂಗೆ ಮಾಡ್ತಾರೆ. ಗುರುಗಳು ಅಂದರೆ ಏನು ತಿಳ್ಕೊಂಡಿದ್ಯಾ? ಅವರು ನಿನ್ನನ್ನು ಶಿಕ್ಷೆ ಕೊಡ್ತಾರೆ. ಗುರುಗಳು ನಿನಗೆ ಶಿಕ್ಷೆ ಕೊಡ್ತಾರೆ, ನಿನಗೆ ನಿಂದಿಸ್ತಾರೆ, ಬೈತಾರೆ, ಹೊಡಿತಾರೆ, ವಿದ್ಯೆ ಕಲಿಸ್ತಾರೆ, ಬುದ್ಧಿ ಕಲಿಸ್ತಾರೆ, ಜ್ಞಾನ ಕಲಿಸ್ತಾರೆ, ಶಕ್ತಿ ಸಂಪಾದನೆ ಮಾಡೋದನ್ನು ಹೇಳ್ಕೊಡ್ತಾರೆ. ನೀನು ಗುರುಗಳ ಹತ್ರ ಹೋದಾಗ ನೀನು ಅವ್ರು ಹೇಳ್ದಂಗೆ ಕೇಳಬೇಕು. ಅವ್ರು ಹೊಡೆದ್ರೆ ಹೊಡೆಸ್ಕೋಬೇಕು, ಬೈದರೆ ಬೈಸ್ಕೋಬೇಕು, ಅವ್ರು ಏನು ಮಾಡಿದ್ರು ಮಾಡಿಸ್ಕೋಬೇಕು. ನಿನ್ನಲ್ಲಿರ್ತಕ್ಕಂಥ ತಪ್ಪುಗಳನ್ನು ಎತ್ತಿ ಹಿಡಿದು ನಿನಗೆ ಹೇಳಿ ಅದನ್ನು ಸರಿಪಡಿಸೋ ಯಾವುದಾದ್ರೂ ಒಂದು ವಸ್ತು ಈ ಭೂಮಿ ಮೇಲಿದೆ ಅಂದರೆ ಅದು ಗುರುಗಳು ಮಾತ್ರ. ಗುರುಗಳಿಗೆ ಯಾವುದೇ ಭಯ ಇರಲ್ಲ. ಗುರುಗಳು ನಿನ್ನ ತಿದ್ದಿ ತೀಡಿ ದಾರಿಗೆ ತರ್ತಾರೆ. ನೀನು ಗುರುಗಳು ಬೈದರು ಅಂತ ಓಡಿ ಬಂದರೆ ಅವ್ರೇನು ಮಾಡ್ತಾರೆ? ನೀನು ಗುರುಗಳು ಬೈದರು ಅಂತ ಸಿಟ್ಟಾಗಿ ನೀನು ಅವ್ರನ್ನ ಸಂಪರ್ಕ ಮಾಡದೇ ಇದ್ದರೆ ಅವ್ರೇನು ಮಾಡ್ತಾರೆ? ಅದು ನಿನ್ನ ತಪ್ಪು. ಹೋಗು, ಗುರುಗಳ ಹತ್ರ ಹೋಗು, ಶಕ್ತಿ ಸಂಪಾದನೆ ಮಾಡೋದನ್ನು ಕಲಿ, ಶಕ್ತಿ ಸಂರಕ್ಷಣೆ ಮಾಡೋದನ್ನು ಕಲಿ. ನೀನು ನಿನ್ನ ಜೀವನದಲ್ಲಿ ಒಳ್ಳೆ ಜೀವನ ಮಾಡಬೇಕು. ನೀನು ಒಳ್ಳೆ ಜೀವನ ಮಾಡಬೇಕು ಅಂದರೆ ನಿನಗೆ ಶಾಸ್ತ್ರ ಸಂಪ್ರದಾಯ ಗೊತ್ತಿರಬೇಕು, ವಿದ್ಯಾವಂತನಾಗಿರಬೇಕು, ಬುದ್ಧಿವಂತನಾಗಿರಬೇಕು, ಜ್ಞಾನವಂತನಾಗಿರಬೇಕು. ಎಲ್ಲ ಥರದ ಒಳ್ಳೆ ಕ್ವಾಲಿಟೀಸ್ ನಿನ್ನಲ್ಲಿ ಇರಬೇಕು. ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಅಂತಂದರೆ ಅವನು ಪ್ರಾಣಿ ಥರ. ಅರ್ಥ ಆಯ್ತಾ? ಒಳ್ಳೆ ಗುಣಗಳು ಇರಲ್ಲ, ಒಳ್ಳೆ ಕ್ಯಾರೆಕ್ಟರ್ಸ್ ಇರಲ್ಲ. ಅಥವಾ ಯಾವುದೋ ಒಂದಿರುತ್ತೆ, ಇಲ್ಲ ಶಾಸ್ತ್ರ ಸಂಪ್ರದಾಯ ಇರುತ್ತೆ, ಇಲ್ಲ ವಿದ್ಯೆ ಇರಲ್ಲ, ಬುದ್ಧಿ ಇರಲ್ಲ, ಜ್ಞಾನ ಇರಲ್ಲ. ಇಲ್ಲ ವಿದ್ಯೆ ಬುದ್ಧಿ ಜ್ಞಾನ ಇರುತ್ತೆ, ಶಾಸ್ತ್ರ ಸಂಪ್ರದಾಯ ಇರಲ್ಲ. ಇಲ್ಲ ವಿದ್ಯೆ ಇರಲ್ಲ, ಉಳಿದಿದ್ದೆಲ್ಲ ಇರುತ್ತೆ. ಹಂಗೆ ಯಾವುದೋ ಒಂದು ಸಾಧನೆ ಮಾಡಿ ಎಲ್ಲ ಐತೆ ಅಂತ ತಿಳ್ಕೊಬಾರ್ದು. ಎಲ್ಲ ಸಾಧನೆ ಮಾಡಬೇಕು. ಜೀವನ ಪರ್ಯಂತ ಇವನ್ನು ಮಾಡ್ತಾನೆ ಇರಬೇಕು. ನೀನು ದೇಹದ ಒಳಗಡೆ ಚೆನ್ನಾಗಿಟ್ಕೋಬೇಕು. ದೇಹದ ಒಳಗಿನ ಪ್ರಪಂಚವನ್ನು ಚೆನ್ನಾಗಿಟ್ಕೋಬೇಕು, ಸ್ವಚ್ಛವಾಗಿಟ್ಕೋಬೇಕು, ಆರೋಗ್ಯವಾಗಿಟ್ಕೋಬೇಕು. ಪಂಚೇಂದ್ರಿಯಗಳಲ್ಲಿ ಯಾವುದೋ ಒಂದನ್ನು ನೀನು ನಿಯಂತ್ರಣ ಮಾಡಿ ಉಳಿದವೆಲ್ಲ ಹಾಗೆ ಹೆಂಗೆ ಬೇಕಂಗೆ ಬಿಡೋಂಗಿಲ್ಲ. ಪಂಚೇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳು 5 ಕಂಟ್ರೋಲ್ ಮಾಡಬೇಕು. ಅರಿಷಡ್ವರ್ಗಗಳು, ಪಂಚೇಂದ್ರಿಯಗಳ ನಿಯಂತ್ರಣ ತಪ್ಪಿದರೆ ಅರಿಷಡ್ವರ್ಗಗಳು ನಿನ್ನ ಕಂಟ್ರೋಲಿಗೆ ಬರಲ್ಲ. ಅರಿಷಡ್ವರ್ಗಗಳನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಪಂಚೇಂದ್ರಿಯಗಳು ಸ್ಟ್ರಾಂಗ್ ಆಗಿರಬೇಕು. ಪಂಚೇಂದ್ರಿಯಗಳು ಸ್ಟ್ರಾಂಗ್ ಆಗಿರಬೇಕು ಅಂದರೆ ನೀನಂತಹ ತರಬೇತಿಯನ್ನು ನೀನು ಪಂಚೇಂದ್ರಿಯಗಳಿಗೆ ಕೊಡಬೇಕು. ನೀನು ಅಂಥ ತರಬೇತಿಯನ್ನು ಕೊಡಬೇಕು ಅಂದರೆ ನಿನಗೆ ಗುರುಗಳಿರಲೇಬೇಕು. ಗುರುಗಳ ಮುಖಾಂತರನೇ ಕೊಡಬೇಕು. ಗುರುಗಳಿದ್ರೇ ನೀನು ಕೊಡೋದಕ್ಕೆ ಸಾಧ್ಯ. ಸ್ವಂತ ಏನೂ ಮಾಡೋಕ್ಕಾಗಲ್ಲ. ಈ ಮೆದುಳು ಇದೆಯಲ್ಲ, ಅದು ಇನ್ನೊಬ್ರು ಹೇಳ್ದಂಗೆ ಕೇಳೋದು.
ನೀನು ಹೇಳ್ದಂಗೆ ಕೇಳಲ್ಲ. ಅದಕ್ಕೆ ಗುರುಗಳು ಇಟ್ಟಿರೋದು. ಗುರುಗಳು ಹೇಳ್ದಂಗೆ ಕೇಳುತ್ತೆ, ನೀನು ಹೇಳ್ದಂಗೆ ಕೇಳಲ್ಲ. ನಮ್ಮ ದೇಹದಲ್ಲಿ ಸಪ್ತಧಾತುಗಳು ಇದ್ದಾವೆ. ಸಪ್ತಧಾತುಗಳು ಅಂದರೆ ಲಾಲಾರಸ, ರಕ್ತ, ಮೂಳೆ, ಮಾಂಸ, ಮಜ್ಜೆ, ಕೊಬ್ಬು, ವೀರ್ಯ, ಈ 7 ಶಕ್ತಿಗಳು, 7 ಎಲಿಮೆಂಟ್ಸ್, 7 ಟಿಶ್ಯೂಸ್, 7 ಎನರ್ಜೀಸ್ ನಮ್ಮ ದೇಹದಲ್ಲಿ ಇದ್ದಾವೆ. ನಿಮಗೆಷ್ಟು ವಯಸ್ಸಾಗಿದೆಯೋ ಅದಕ್ಕೂ ಅಷ್ಟೇ ವಯಸ್ಸಾಗಿರುತ್ತೆ. ಈಗ ನಿನಗೆ 25 ವರ್ಷ ಆಗಿದೆ ಅಂತ ಇಟ್ಕೋ, ನಿನ್ನ ರಕ್ತಕ್ಕೂ ಕೂಡ 25 ವರ್ಷ ಆಗಿರುತ್ತೆ. ನಿನ್ನ ದೇಹದಲ್ಲಿರುವ ರಕ್ತ ನಿನ್ನಷ್ಟೇ ವಯಸ್ಸಾಗಿರುತ್ತೆ. ನೀನು ಹೊಸ ರಕ್ತವನ್ನು ಅದಕ್ಕೆ ಸೇರಿಸಿ ಅದಕ್ಕೆ 25 ವರ್ಷ ಮಾಡೋಕ್ಕಾಗಲ್ಲ. ರಕ್ತವೇ ರಕ್ತವನ್ನು ಉತ್ಪತ್ತಿ ಮಾಡುತ್ತೆ, ವೀರ್ಯವೇ ವೀರ್ಯವನ್ನು ಉತ್ಪತ್ತಿ ಮಾಡುತ್ತೆ, ಲಾಲಾರಸವೇ ಲಾಲಾರಸವನ್ನು ಉತ್ಪತ್ತಿ ಮಾಡುತ್ತೆ, ಮಾಂಸಖಂಡಗಳೇ ಮಾಂಸಖಂಡಗಳನ್ನು ಉತ್ಪತ್ತಿ ಮಾಡುತ್ತೆ, ಕೊಬ್ಬೆ ಕೊಬ್ಬನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ನಿನಗೆ ಎಷ್ಟು ವಯಸ್ಸಾಗಿದೆಯೋ ನಿನ್ನ ದೇಹದ ಒಳಗಡೆ ಇರುವ ಅಂಗಾಂಗಗಳಿಗೂ ಅಷ್ಟೇ ವಯಸ್ಸಾಗಿರುತ್ತೆ, ಸಪ್ತಧಾತುಗಳಿಗೂ ಅಷ್ಟೇ ವಯಸ್ಸಾಗಿರುತ್ತೆ. ನೀನು ಸಪ್ತಧಾತುಗಳನ್ನು, ನಿನ್ನ ರಕ್ತವನ್ನು ನೀನು ಕಾಪಾಡ್ಕೋಬೇಕು. ನೀನು ಅದನ್ನು ಹಾಳು ಮಾಡ್ಕೋಬಾರ್ದು. ಸಪ್ತಧಾತುಗಳಿಗೂ ಕೂಡ ನಿನ್ನಷ್ಟೇ ವಯಸ್ಸಾಗಿರುತ್ತೆ. ಸಪ್ತಧಾತುಗಳನ್ನು ನಾಶ ಮಾಡಬಾರ್ದು. ನಾಶ ಮಾಡಿದರೆ ಮತ್ತೆ ಅದನ್ನು ರೀಫಿಲ್ ಮಾಡೋದಕ್ಕಾಗೋದಿಲ್ಲ. ಹೋದ ಶಕ್ತಿ ಮತ್ತೆ ಮರಳಿ ಬರೋದಿಲ್ಲ. ಆ ಒಂದು ವಯಸ್ಸಾದಿರ್ತಕ್ಕಂಥ ರಕ್ತವನ್ನು ನಾವು ನಿಮಗೆ ಹೊಸದಾಗಿ ಮತ್ತೆ ಸೇರ್ಸೋಕ್ಕಾಗೋದಿಲ್ಲ. ಅರ್ಥ ಮಾಡ್ಕೋ. ದೇಹದ ಸಂಪತ್ತು, ಸಪ್ತಧಾತುಗಳು ನಮ್ಮ ದೇಹದ ಆಸ್ತಿ, ಸಿರಿ ಸಂಪತ್ತು. ದೇಹದ ಸಂಪತ್ತನ್ನು ಹಾಳು ಮಾಡ್ಕೋಬೇಡ, ಶಕ್ತಿ ನಾಶ ಮಾಡ್ಕೋಬೇಡ. ಶಕ್ತಿ ಸಂಪಾದನೆ ಮಾಡು, ಶಕ್ತಿಯನ್ನು ಸಂರಕ್ಷಣೆ ಮಾಡು. ಇದೇ ಶಕ್ತಿ ಸೂತ್ರ. ಗರ್ಭಿಣಿ ಸ್ತ್ರೀಯರು ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲನೆ ಮಾಡಬೇಕು. ಯಾಕೆ ಅಂತಂದರೆ ಅವರ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇರುತ್ತೆ. ಅವರು ಎಂತಹ ವಿಷಯದಲ್ಲಿ ಆಸಕ್ತಿ ಹೊಂದಿರ್ತಾರೆ, ಎಂತಹ ವಿಷಯ ಅವರು ಮಾತಾಡ್ತಾರೆ, ಎಂತಹ ವಿಷಯದ ಬಗ್ಗೆ ಅವರು ಜ್ಞಾನ ಮತ್ತು ಬುದ್ಧಿ ಮತ್ತು ತಿಳುವಳಿಕೆ, ಗರ್ಭಿಣಿಯಾದಾಗ ಯಾವ ವಿಷಯವನ್ನು ಅವರು ಒಳಗೊಂಡಿರ್ತಾರೆ, ಕೇಳ್ತಾರೆ, ನೋಡ್ತಾರೆ, ಮಾತಾಡ್ತಾರೆ, ಅದು ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಗರ್ಭಿಣಿ ಸ್ತ್ರೀ ತನ್ನ ದೇಹದ ಶಕ್ತಿಯನ್ನು, ತನ್ನ ಮಾನಸಿಕ ಶಕ್ತಿಯನ್ನು ತ್ಯಾಗ ಮಾಡಿ ಒಂದು ಮಗುವನ್ನು ಹೊಟ್ಟೆಯಲ್ಲಿ ಬೆಳೆಸ್ತಾ ಇರ್ತಾಳೆ. ತನ್ನ ಎಲ್ಲ ಶಕ್ತಿಯನ್ನು ಧಾರೆ ಎರಿತಾ ಇರ್ತಾಳೆ. ಬಹಳ ಒಂದು ಶಕ್ತಿ ಬೇಕು ಮಗು ಬೆಳವಣಿಗೆಗೆ. ಗರ್ಭಿಣಿ ಸ್ತ್ರೀಯರಿಗೆ ತುಂಬ 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 ಕಠಿಣವಾದ ಆಚಾರ ಮತ್ತು ಆಚರಣೆಗಳಿರ್ತವೆ. ಅದನ್ನು ಪಾಲನೆ ಮಾಡಬೇಕು. ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಒಂದು ಮಗುವಿಗೆ ಜನ್ಮ ಕೊಡುವ ತನಕ ಗಂಡನ ಮುಖ ನೋಡಬಾರ್ದು, ಗಂಡನ್ನು ಮುಟ್ಟಬಾರ್ದು, ಗಂಡನ್ನು ಮಾತಾಡಿಸ್ಬಾರ್ದು, ಗಂಡನ ಹತ್ರ ಸೇರಿಸಬಾರ್ದು. ಒಂದು ವೇಳೆ ಆ ರೀತಿ ಮಾಡಿದರೆ ಶಕ್ತಿ ನಾಶ ಆಗುತ್ತೆ, ಮಗು ಅಪೂರ್ಣವಾಗಿ ಬೆಳೆಯುತ್ತೆ, ಮತ್ತು ಅಂಗವಿಕಲರು, ಹುಚ್ಚರು ಅಥವಾ ಕ್ರಿಮಿನಲ್ಸ್ಗಳಿಗೆ ಜನ್ಮ ಕೊಡಬೇಕಾಗತ್ತೆ. ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡೋದಕ್ಕೆ ಆಗೋದಿಲ್ಲ. ಇದು ಕೇಳೋದಕ್ಕೆ ಬಹಳ ಕಷ್ಟ ಆದ್ರೂ ಇದು ಆಚರಣೆ ಮಾಡಲೇಬೇಕು. ಗರ್ಭಿಣಿಯಾದ ತಕ್ಷಣ ಯಾವುದೇ ಸ್ತ್ರೀ ಗಂಡನನ್ನು ನೋಡೋದು, ಮಾತಾಡಿಸೋದು, ಮುಟ್ಟೋದು ಮಾಡಬಾರ್ದು. ಅದಕ್ಕೋಸ್ಕರನೇ ತಾಯಿ ಮನೆಗೆ ಕಳಿಸೋದು. ಅಥವಾ ತುಂಬಿದ ಕುಟುಂಬದಲ್ಲಿರಬೇಕು, ತುಂಬಿದ ಸಂಸಾರದಲ್ಲಿ ಇರಬೇಕು. ಆಕೆ ಎಲ್ಲೇ ಇದ್ರೂ ತುಂಬಿದ ಮನೆಯಲ್ಲಿ ಇರಬೇಕು, ಒಂಟಿಯಾಗಿರಬಾರ್ದು. ಒಂದು ವೇಳೆ ಆಕೆ ಗರ್ಭಿಣಿಯಾದಾಗ
ಗಂಡನನ್ನು ಸ್ಪರ್ಶ ಮಾಡೋದು, ನೋಡೋದು, ಮಾತಾಡ್ಸೋದು ಮಾಡಿದರೆ ಅಬಾರ್ಷನ್ ಆಗುತ್ತೆ. ಇಲ್ಲ ಅಂದರೆ ಮಗು ಅಂಗವಿಕಲವಾಗಿ ಹುಟ್ಟುತ್ತೆ, ಇಲ್ಲ ಹುಚ್ಚಾಗಿ ಹುಟ್ಟುತ್ತೆ, ಇಲ್ಲ ಹುಟ್ಟಿದ ಮಗು ಬಹು ಬೇಗ ಸಾಯುತ್ತೆ. ಮಗು ದೇಹ ಬೆಳವಣಿಗೆ ಆಗಲ್ಲ, ಬುದ್ಧಿ ಬೆಳವಣಿಗೆ ಆಗಲ್ಲ, ತುಂಬ ನಾನಾ ರೀತಿಯ ತೊಂದರೆಗಳನ್ನು ಮಗು ಅನುಭವಿಸುತ್ತೆ. ಈ ಎಷ್ಟೋ ವಿಚಾರಗಳು ಗಂಡಂದರಿಗೆ ಗೊತ್ತಿರೋದಿಲ್ಲ. ಹೆಂಡತಿ ಆದವಳು ಗಂಡ ಹೇಳ್ದಂಗೆ ಕೇಳಬೇಕು. ಗಂಡನಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಅವನು ಹುಟ್ಟಿದಾಗಿಂದ ಯಾವುದೇ ಸಂಸ್ಕೃತಿಯಿಂದ ಬೆಳೆದಿರೋದಿಲ್ಲ, ಶಾಸ್ತ್ರ ಸಂಪ್ರದಾಯ ಗೊತ್ತಿರೋದಿಲ್ಲ. ಅಂಥವರು ಜೀವನ ಪರ್ಯಂತ ಅಂಗವಿಕಲ ಮತ್ತು ಹುಚ್ಚರಿಗೆ ಜನ್ಮ ಕೊಟ್ಟು ಜೀವನ ಪರ್ಯಂತ ನರಳ್ತಾರೆ. ಒಂದು ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೆ ತಾಯಿಯ ಆರೋಗ್ಯ ಎಷ್ಟು ಮುಖ್ಯ, ತಾಯಿಯ ಶಕ್ತಿ ಎಷ್ಟು ಮುಖ್ಯ, ತಾಯಿ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಶಕ್ತಿಶಾಲಿಯಾಗಿರಬೇಕು ಅನ್ನುವ ಪರಿಜ್ಞಾನ ಗಂಡನಿಗಿರಬೇಕು, ಮತ್ತು ಅತ್ತೆ ಮಾವನಿಗಿರಬೇಕು, ಮತ್ತು ತಂದೆ ತಾಯಿಗಿರಬೇಕು. ಒಂದು ಹೆಣ್ಣು ಏನು ಕಲಿಸಲ್ಲ, ಏನು ಹೇಳ್ಕೊಡಲ್ಲ, ಸುಮ್ಮನೆ ಬೆಳೆಸಿಬಿಡ್ತಾರೆ. ಬೆಳೆಸಿ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಅದಕ್ಕೇನು ಗೊತ್ತಿರಲ್ಲ. ಹೋಗಲಿ, ಅದಕ್ಕೇನು ಗೊತ್ತಿರೋದು ಬೇಡ. ಆದಮೇಲಾದರೂ ತಿಳಿಸ್ಬೇಕಾ? ಇಲ್ಲ ಗಂಡ ಅವನಿಗಾದರೂ ಗೊತ್ತಿರಬೇಕಾ? ಇಲ್ಲ ಅತ್ತೆ ಮಾವನಿಗೆ ಗೊತ್ತಿರಬೇಕಾ? ಗೊತ್ತಿರುತ್ತೆ. ಯಾವುದೇ ಸ್ತ್ರೀ ಗರ್ಭಿಣಿಯಾದಾಗ ಯಾವ ರೀತಿ ಇರಬೇಕು ಅಂತ ತಂದೆ ತಾಯಿಗಳು ಆ ಮಗುಗೆ ಹೇಳ್ಕೊಡ್ತಾರೆ, ಅಥವಾ ಅತ್ತೆ ಮಾವಂದ್ರೆ ಹೇಳ್ಕೊಡ್ತಾರೆ. ಗಂಡನಿಗೆ ಗೊತ್ತಿರಲ್ಲ. ಒಂದೊಂದು ಗಂಡಂದ್ರಿಗೆ ಗೊತ್ತಿರುತ್ತೆ ಕೆಲವರಿಗೆ, ಅವರು ಹೇಳ್ಕೊಡ್ತಾರೆ. ಬಟ್ ಹೆಂಡತಿ ಕೇಳಲ್ಲ, ಹೆಂಡತಿಗೆ ಗೊತ್ತೇ ಇರಲ್ಲ. ಆ ಸ್ತ್ರೀ ಗರ್ಭಿಣಿಯಾದಾಗ ತನ್ನ ಮಗುವಿನ ಆರೈಕೆ ಹೆಂಗೆ ಮಾಡ್ಬೇಕಂತ ಗೊತ್ತೇ ಇರಲ್ಲ. ಒಂದು ಮಗು 9 ತಿಂಗಳುಗಳ ಕಾಲ ಹೊಟ್ಟೆಯಲ್ಲಿ ಬೆಳವಣಿಗೆ ಆಗುತ್ತೆ. ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣವೂ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅದರ ಬೆಳವಣಿಗೆಗೆ ತೊಂದರೆ ಆಗಬಾರ್ದು. ಹೆಣ್ಣು ಮಕ್ಕಳು ಗರ್ಭಿಣಿಯಾದಾಗ ಸಪ್ತಧಾತುಗಳು ನಾಶ ಆಗಬಾರ್ದು. ಸಪ್ತಧಾತುಗಳು ನಾಶ ಆಗುವಂಥ ಕೆಲಸ ಮಾಡಬಾರ್ದು, ಶಕ್ತಿ ನಾಶ ಮಾಡಬಾರ್ದು. ನೀವು ನಿಮ್ಮ ಹತ್ತಿರದ ಗುರುಗಳಿಂದ ಈ ಹೆಚ್ಚಿನ ವಿಚಾರವನ್ನು ಕೇಳಿ ಪಡೆಯಿರಿ. ಗುರುಗಳ ಹತ್ರ ಹೋಗಬೇಕು, ಗುರುಗಳ ಹತ್ರ ಅಡ್ವೈಸ್ ತಗೋಬೇಕು. ಡಾಕ್ಟ್ರುಗಳ ಹತ್ರ ಹೋಗಬೇಕು, ಡಾಕ್ಟ್ರುಗಳ ಹತ್ರ ಅಡ್ವೈಸ್ ತಗೋಬೇಕು. ತಂದೆ ತಾಯಿಗಳು ಅಡ್ವೈಸ್ ತಗೋಬೇಕು. ಅಕ್ಕಪಕ್ಕದವರು, ಹಿರಿಯರು, ಅನುಭವಸ್ಥರು ಮಾತು ಕೇಳಬೇಕು. ಶಾಸ್ತ್ರ ಸಂಪ್ರದಾಯ ಓದಬೇಕು, ತಿಳ್ಕೋಬೇಕು. ಆದ್ದರಿಂದ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಬ್ಬ ಗರ್ಭಿಣಿ ಸ್ತ್ರೀ ಆಕೆ ಎಷ್ಟು ಮುಖ್ಯ, ಆರೈಕೆ ಮಾಡೋದು ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಪ್ರತಿಯೊಬ್ಬರು ಗರ್ಭಿಣಿ ಸ್ತ್ರೀಯರಿಗೆ ಸಹಾಯ ಮತ್ತು ಸಹಕಾರ ಮಾಡಬೇಕು. ಮಗುವಿನ ಬೆಳವಣಿಗೆಗೆ ಯಾವ ತೊಂದರೆ ಆಗಬಾರ್ದು ಅಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಪ್ರತಿಯೊಬ್ಬರೂ ಧರ್ಮವನ್ನು ಕಲೀರಿ, ಸಂಪ್ರದಾಯವನ್ನು ಕಲೀರಿ, ಮಾನವತ್ವ ಕಲೀರಿ. ನಿಮ್ಮ ಮೆದುಳು ಇನ್ನೊಂದು ಮೆದುಳನ್ನು ಸೃಷ್ಟಿ ಮಾಡುತ್ತೆ. ನೀನೇ ನಿನ್ನ ಮಗುವಾಗಿ ಹುಟ್ಟಿ ಬರ್ತೀಯ, ನೀನೇ ನಿನ್ನ ಪುನರ್ಜನ್ಮವನ್ನು ನೋಡ್ತೀಯ. ನಿನ್ನ ಮೆದುಳೇ ಇನ್ನೊಂದು ನಿನ್ನ ಮಗುವಾಗಿರುತ್ತೆ. ನಿನ್ನ ಮೆದುಳೇ ಇನ್ನೊಂದು ಮೆದುಳನ್ನು ಸೃಷ್ಟಿ ಮಾಡುತ್ತೆ. ವೀರ್ಯಾಣು ಒಳಗಡೆ ಇರ್ತಕ್ಕಂಥ ನ್ಯೂಕ್ಲಿಯಸ್ಸು, ಬೀಜ, ಅದರಲ್ಲಿ ನಿನ್ನ ಮೆದುಳಿನ ಎಲ್ಲ ಅಂಶಗಳು ಅಲ್ಲಿರುತ್ತೆ. ಜೀನ್ಸ್, ನಿನ್ನ ಎಲ್ಲ ಕ್ಯಾರೆಕ್ಟ್ರು, ನಿನ್ನೆಲ್ಲ ಗುಣಲಕ್ಷಣಗಳು, ನಿನ್ನ ದೇಹದ ಲಕ್ಷಣ, ನಿನ್ನ ದೇಹದ ಪರಿಸ್ಥಿತಿ, ಅಣು ಅಣು ಕಣಕಣದಲ್ಲಿ ಇರುವ ಶಕ್ತಿ ಎಲ್ಲ ಬೀಜದಲ್ಲಿರುತ್ತೆ. ನೀವು ಯಾವಾಗಲೂ ಹುಟ್ಟಿದಾಗಿಂದ ಸಾಯೋವರೆಗೂ ಶಕ್ತಿಶಾಲಿಯಾಗಿರಬೇಕು. ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ಶಕ್ತಿಯನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ನೀವು ಶಾಸ್ತ್ರವನ್ನು ಕಲಿಬೇಕು, ಸಂಪ್ರದಾಯವನ್ನು ಕಲಿಬೇಕು, ಧರ್ಮವನ್ನು ಕಲಿಬೇಕು. ಹೋಗ್ರಿ, ಗುರುಗಳ ಹತ್ರ ಹೋಗ್ರಿ, ಗುರುಗಳಿಂದ ಎಲ್ಲ ಕೇಳಿ ಪಡೆಯಿರಿ. ಗುರುಗಳಿರೋದೇ ಅದಕ್ಕೆ. ಗುರುಗಳ ಆಶ್ರಯಿಸ್ರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅರ್ಥ ಮಾಡ್ಕೊಳ್ಳಿ. ಹಿರಿಯರು ಹೇಳಿರೋ ಮಾತು ಅರ್ಥ ಮಾಡ್ಕೊಳ್ಳಿ. ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು. ಇದು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು.
ಶಕ್ತಿ ಸೂತ್ರ ಹೇಳೋದೇನು ಅಂದರೆ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡ. ಕೆಟ್ಟದ್ದು ಯಾವುದಪ್ಪ ಅಂತಂದರೆ ಸಪ್ತಧಾತುಗಳು ನಾಶವಾಗುವಂಥ ಎಲ್ಲ ಚಟುವಟಿಕೆಗಳು ಕೂಡ ಕೆಟ್ಟದ್ದೇ. ಸಪ್ತಧಾತುಗಳು ನಾಶವಾಗುವಂಥ ಕೆಲಸಗಳನ್ನು ನೀನು ಮಾಡಬೇಡ. ನೀನು ಕೆಟ್ಟದ್ದನ್ನು ನೋಡೋದು ಕೇಳೋದು ಮಾಡಿದರೆ ನಿನ್ನ ಇಂದ್ರಿಯಗಳೆಲ್ಲ ಹಾಳಾಗುತ್ತೆ, ನಿನ್ನ ಅಂಗಾಂಗಗಳೆಲ್ಲ ಹಾಳಾಗುತ್ತೆ, ನಿನ್ನ ಎಲ್ಲ ಸಂಪೂರ್ಣ ದೇಹ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಕುಗ್ಗಿ ಹೋಗುತ್ತೆ. ಅಂಗಾಂಗಗಳಿಗೆ ಸರಿಯಾಗಿ ಶಕ್ತಿ ಸಪ್ಲೈ ಆಗದಲೇ ಅಂಗಾಂಗಗಳೆಲ್ಲ ವೀಕ್ ಆಗೋಗ್ತವೆ. ಸ್ವಲ್ಪ ಎಚ್ಚರದಿಂದ ಜೀವನ ಮಾಡು. ದೇಹ ಸೌಂದರ್ಯವನ್ನು ಕಾಪಾಡು, ಮಾನಸಿಕ ಸೌಂದರ್ಯವನ್ನು ಕಾಪಾಡು. ಇದನ್ನು ಯಾಕೆ ಹೇಳ್ತಾರೆ ಅಂತಂದರೆ ಒಬ್ಬ ಶಕ್ತಿಶಾಲಿ ಮನುಷ್ಯನಿಗೆ ಮಾತ್ರ ದೇಹ ಸೌಂದರ್ಯ ಮತ್ತು ಮಾನಸಿಕ ಸೌಂದರ್ಯ ಬರೋದು. ದೇಹ ಸೌಂದರ್ಯ ಇಲ್ಲ ಅಂದರೆ ಶಕ್ತಿ ಇಲ್ಲ ಅಂತ ಅರ್ಥ. ದೇಹ ಸೌಂದರ್ಯ ಇದೆ ಅಂದರೆ ಶಕ್ತಿ ಇದೆ ಅಂತ ಅರ್ಥ. ಸೌಂದರ್ಯವಂತನಾಗು ಅಂದರೆ ಇಂಡೈರೆಕ್ಟಾಗಿ ಶಕ್ತಿವಂತನಾಗು ಅಂತ ಅರ್ಥ.